ತಿಪಟೂರು ತಾಲೂಕಿನ ಅಂಬೇಡ್ಕರ್ ಸೇವಾ ಸಮಿತಿಯ ಸದಸ್ಯರ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇಂದು ನಗರದಲ್ಲಿ ಪ್ರವಾಸಿ ಮಂದಿರದಲ್ಲಿ ನಡೆಸಲಾಯಿತು. ಎಎಸ್ಎಸ್ಕೆ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮತ್ತಿಘಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನಲ್ಲಿ ಅನೇಕ ಕುಂದು ಕೊರತೆಗಳಿದ್ದು ಅವುಗಳನ್ನು ಬಗೆಹರಿಸುವಲ್ಲಿ ನಮ್ಮ ಸಂಘಟನೆ ಶ್ರಮಿಸುವುದಲ್ಲದೆ ಬಡವರ, ನೊಂದವರ ಹಾಗೂ ದಲಿತರ ಧ್ವನಿಯಾಗಲಿದೆ ಎಂದರು. ದಲಿತ ಸಮುದಾಯದ ಮೇಲೆ ಇಂದಿಗೂ ನಡೀತಾ ಇರುವಂತಹ ಶೋಷಣೆಯನ್ನು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಿದೆ ಎಂದಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಈ ಸಂಘಟನೆಯನ್ನು ತಿಪಟೂರು ಭಾಗದಲ್ಲಿ ನಗರದಲ್ಲಿ ಶುರು ಮಾಡಿ ಸ್ಥಾಪನೆಯಾಗಿ ಸುಮಾರು 2 ವರ್ಷ ಆಗಿದೆ. 2 ವರ್ಷದಿಂದ ಈ ಸಂಘ ಅಂಬೇಡ್ಕರ್ ಸೇವಾ ಸಮಿತಿ ದಲಿತರ ಪರವಾದಂಥ, ನೊಂದರ ಪರವಾದಂಥ ಧ್ವನಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ಈ 2 ವರ್ಷದ ಅವಧಿನಲ್ಲಿ ಸಾಕಷ್ಟು ಗೆಲುವುಗಳನ್ನು ಕಂಡಿದ್ದೀವಿ, ಅವಮಾನಗಳನ್ನು ಎದುರಿಸಿದ್ದೀವಿ. ಈ ಎಲ್ಲ ಮುಂಚೂಣಿಲಿದ್ದು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ದಲಿತರು ಈ ಸಂಘಟನೆಗೋಸ್ಕರ ದುಡಿದಿರೋದಿದ್ದಾರೆ. ಈ 2 ವರ್ಷದ ಅವಧಿನಲ್ಲಿ ಈಗೊಂದು ಹೊಸ ಉರುಪಿನೊಂದಿಗೆ ಹೊಸ ಯುವಕರಿಗೆ ಅವಕಾಶ ಕೊಡಬೇಕು, ಮತ್ತೆ ಸಂಘಟನೆ ಇನ್ನೂ ಹೆಚ್ಚಿನದಾಗಿ ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ರೀಫಾರ್ಮೇಷನ್ ಮಾಡ್ತಾ ಇರುವಂತ ಒಂದು ಉದ್ದೇಶ. ಮತ್ತೆ ಎರಡನೇದು, ಈ ನಗರ ಭಾಗದಲ್ಲಿ ಈ ಆಟೋ ಚಾಲಕರಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಆ ನಗರ ಆಟೋ ಘಟಕವನ್ನ ಶುರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಭೆಯನ್ನ ಕರೆದಾ ಇದ್ದೀವಿ.